ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ನನ್ನ ಮನದಾಳದ ಮಾತುಗಳೊಂದಿಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಣ್ಣಿಗೆ ಬೇಕಾಗಿರುವುದು ತನಗೆ ಪ್ರಾಣ ಕೊಡುವ ಜೀವವಲ್ಲ, ತನ್ನ ಪ್ರಾಣಕ್ಕೆ ಪ್ರಾಣವಾಗಿ ಒತ್ತೆ ಇಡುವ ಆಸರೆ, ಅವನ ಸಂತೋಷದ ಮಡಿಲು, ಅವನೊಂದಿಗೆ ಸಿಗುವ ಕೋಟಿ ಆಸ್ತಿಗೂ ಮೀರಿದ ಕೋಟಿ ಮಾತಿನ ಪ್ರೀತಿ, ಕಣ್ಣೀರ ಕಡಲಲ್ಲೂ ನಗು ಮೂಡಿಸುವ ಜೋಡಿ. ಸೌಮ್ಯ ಸತೀಶ್ ಕನ್ನಡ ಉಪನ್ಯಾಸಕಿ. ಈ ಎರಡು ಮಾತುಗಳೊಂದಿಗೆ ಈ ದಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ದಿನ ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕು. ಸೊ ಮಾರ್ನಿಂಗ್ ಸೋಮವಾರ ಆಗಿದ್ದರಿಂದ ಎಲ್ಲ ಮನೆಯಲ್ಲಿ ದೇವರನ್ನ ತೊಳೆದು ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಕೈ ಮುಗಿದು ಈ ದಿನ ಎಲ್ಲ ನನಗೆ ಚೆನ್ನಾಗಿಡಪ್ಪ, ಅದೇ ರೀತಿ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಸಹ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳ್ತಾ, ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಪಾಲಕ್ ಹೆಸ್ರು ಕಾಳು ಹಾಕ್ಬಿಟ್ಟು, ಆ್ಯಕ್ಚುಲಿ ಇದನ್ನು ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡಿದ್ದು ರೆಸಿಪಿ. ಸೊ ಆ ರೆಸಿಪಿನ ಮಾಡಿ ಜೊತೆಯಲ್ಲಿ ಒಂದು ಸ್ವಲ್ಪ ಅದು ಹೆಂಗಿರುತ್ತೋ ಏನೋ ಟೇಸ್ಟು ಅಂತ ಹೇಳಿಬಿಟ್ಟು ಟೊಮೆಟೊ ರಸ ಮಾಡಿ ಜೊತೆಯಲ್ಲಿ ರೈಸ್ ಮಾಡಿದ್ದೆ. ಸೊ ಬಾಕ್ಸ್ಗೆ ಅಂದ್ಬಿಟ್ಟು ಆಲ್ರೆಡಿ ಚಿತ್ರಾನ್ನ ಗೊಜ್ಜು ಸ್ವಲ್ಪ ಇತ್ತು, ಬಾಕ್ಸ್ಗೆ ಚಿತ್ರಾನ್ನ ಗೊಜ್ಜು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡೆ. ಮಾರ್ನಿಂಗ್ ಮಾತ್ರ ಈ ದಾಲು ರಸ ಜೊತೆ ರೈಸ್ ತಿಂದು ಬ್ರೇಕ್ಫಾಸ್ಟ್ನ ಮುಗಿಸ್ದೆ. ಸೊ ಈಗ ಕಾಲೇಜ್ಗೆ ಹೊರಟೆ. ನೋಡಿ ನಮ್ಮ ಕಾಲೇಜ್ ವ್ಯೂ ಹೇಗಿದೆ ಅಂತ. ಆಚೆ ಅಂತೂ ತುಂಬ ಮರಗಿಡಗಳಿಂದ ಸೂಪರಾಗಿದೆಯಲ್ವ. ಸೊ ಮಾರ್ನಿಂಗ್ ನಾನು ಹೋದ್ಮೇಲೆ ಪ್ರೇಯರ್ ಸ್ಟಾರ್ಟ್ ಆಯಿತು. ಪ್ರೇಯರ್ ಮುಗಿದಿದ ತಕ್ಷಣವೇ ಸೊ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಪ್ರೇಯರ್ಗೆ ಹೋಗಿದ್ದರಿಂದ ಜಸ್ಟ್ ಹಂಗೆ ಸುಮ್ಮನೆ ಒಂದು ವಿಡಿಯೋನ ಮಾಡಿಕೊಂಡೆ. ಸ್ಟೂಡೆಂಟ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ದಿದ್ದನ್ನು ಮಾರ್ನಿಂಗ್ ಪ್ರೇಯರ್ ಮಾಡೋ ಮೂಲಕ ನಮ್ಮ ರಾಷ್ಟ್ರದ ರಾಷ್ಟ್ರಗೀತೆ ಜನಗಣಮನ ಹಾಡೋ ಮೂಲಕ ಈ ದಿನದ ತರಗತಿಗಳನ್ನ ವಿದ್ಯಾರ್ಥಿಗಳು ಶುರು ಮಾಡಿದ್ರು. ಸೊ ಈ ದಿನ ನನಗೆ ಕ್ಲಾಸಸ್ ಅಂತೂ ಕಂಟಿನ್ಯೂಟಿ ಇದೆ, ಯಾಕಂದರೆ ಕನ್ನಡ ಅಂದ್ರೇ ಹಾಗಲ್ವಾ. ಸೊ ಈವನ್ ಕಾಮರ್ಸು ಸೈನ್ಸು ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಕಂಟಿನ್ಯೂಟಿ ಕ್ಲಾಸಸ್ ಅಂತೂ ನಂದು ಇವತ್ತು ಮುಗಿಸ್ಕೊಂಡೆ. ಸೊ ಈ ರೀತಿ ಲಂಚ್ ಬ್ರೇಕ್ ಬಂತು. ಸೊ ಲಂಚ್ ಅಂತೂ ನಾನು ಹೇಳಿದ್ನಲ್ಲ, ಒಂದು ಸ್ವಲ್ಪ ಚಿತ್ರಾನ್ನ ರೈಸ್ಗೆ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಬಂದೆ ಅಂತ. ಅದಕ್ಕೇನು ನಾನು ಅರಿಶಿಣ ಪುಡಿ ಹಾಕಿಲ್ಲ. ಸೊ ಹಾಗೆ ಲೈಟಾಗಿ ಈ ಕೊಬ್ಬರಿ ಟೈಪ್ ಒಗ್ಗರಣೆ ಹಾಕ್ತಾರಲ್ಲ ಹಂಗೆ ಮಾಡ್ಕೊಂಡು ಬಂದಿದ್ದೆ. ಸೊ ಈ ರೀತಿ ನಂದು ಮಧ್ಯಾಹ್ನ ಲಂಚು ಮುಗೀತು, ಈವ್ನಿಂಗ್ ಕ್ಲಾಸಸ್ಸು ಮುಗೀತು. ಇದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ನನಗೆ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇತ್ತು, ಅಲ್ಲಿಗೆ ಹೊರಟೆ. ಹಾಯ್ ಫ್ರೆಂಡ್ಸ್, ಸೊ ಈಗ ಕಾಲೇಜಲ್ಲಿ ಕ್ಲಾಸಸ್ ಎಲ್ಲ ಮುಗೀತು. ಸೊ ನೋಡಿ ನನ್ನ ಸಿಟ್ಟಿಂಗ್ ಪ್ಲೇಸ್ ಇಲ್ಲಿ. ಇನ್ನೇನು ಈಗ ಮನೆಗೆ ಹೊರಡೋದೆ. ಮನೆಗೆ ಹೋಗೋಕ್ಕೆ ಮೊದಲಂತೂ ತುಂಬ ಕೆಲಸ ಇದೆ. ಆ್ಯಕ್ಚುಲಿ LIC ಆಫೀಸ್ ಹತ್ರ ಹೋಗಬೇಕು, ಅಲ್ಲಿಂದ ಇನ್ನೊಂದು ಆಫೀಸ್ ಹತ್ರ ಹೋಗಬೇಕು. ಸೊ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಈ ರೀತಿ ನನ್ನ ಕ್ಲಾಸಸ್ನೆಲ್ಲ ಅವತ್ತು ಮುಗಿಸ್ಕೊಂಡು ಸೊ ಕಾಲೇಜಲ್ಲಿ ವರ್ಕ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾಯಿದ್ದೀನಿ. ನೋಡಿ, ಇದು ಬಂದು ನಮ್ಮ ಕಾಲೇಜ್ 3rd ಫ್ಲೋರು. ಸೊ ಇಲ್ಲಿ ಏನಂದರೆ ನರ್ಸಿಂಗು, ಸೊ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರೋದ್ರಿಂದ PU ಡಿಪಾರ್ಟ್ಮೆಂಟ್ ಎಲ್ಲ ಸೊ ಮೇಲೆ ಇರೋದು. ಸೊ ಈಗ ಕೆಳಗಡೆ ಬಂದೆ. ನೋಡಿ, ಕಾಲೇಜ್ ಮುಂದೆ ಬಂದು ಈ ಥರ ವ್ಯೂ ಇದೆ. ಎಷ್ಟು ಚೆನ್ನಾಗಿದೆಯಲ್ವಾ, ನೇಚರು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ಕಾಲೇಜ್ ಔಟ್ಸೈಡು ಎಷ್ಟು ಚೆನ್ನಾಗಿದೆ ನೇಚರು. ಇವನ್ ಇಲ್ಲಿ ಹಾಸ್ಟ್ಲು, ನರ್ಸಿಂಗು ಎಲ್ಲನೂ ಸಹ ಇದೆ. ಸೊ ಕಾಲೇಜ್ ವರ್ಕ್ ಆದಮೇಲೆ ನಾನು ಹೇಳಿದ್ನಲ್ಲ LIC ಆಫೀಸಲ್ಲಿ ನನಗೆ ಇವತ್ತು ಕೋಡ್ ಅಲಾಟ್ಮೆಂಟ್ ಇದೆ ಅಂತ. ಸೊ LIC ಆಫೀಸ್ಗೆ ಬಂದಿದ್ದೆ. ಸೊ ಸಕ್ಸಸ್ಫುಲ್ಲಾಗಿ ನನಗೆ ಕೋಡ್ ಅಲಾಟ್ಮೆಂಟ್ ಮುಗೀತು. ಆ್ಯಕ್ಚುಲಿ ಏನಂದರೆ LIC ಆಫೀಸಲ್ಲಂತೂ ಅಲ್ಲಿ ಸರ್ ಅಂತೂ ತುಂಬ ಚೆನ್ನಾಗೇ ಮಾತಾಡಿದ್ರು. ಈವನ್ 1-2-3 ವಚನಗಳೇ ಸರ್ವಜ್ಞ ಅವರ ವಚನಗಳು ಹೇಳಿದ್ರು. ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಅವ್ರ ಮಾತು ಕೇಳ್ತಾ ಇದ್ದರೆ ಹಂಗೆ ಕೇಳ್ತಾ ಇರಬೇಕು ಅಂತ ಅನ್ನಿಸ್ತು. ಅದರಲ್ಲೂ ನಾನು ಕನ್ನಡ ಲೆಕ್ಚರರ್ ಆಗಿ ನೋಡಿ ನಮ್ಮ ಕನ್ನಡದ ವಚನದಲ್ಲಿ ಎಂತಹ ಪದಗಳ ಸೊಗಡಿದೆ ಅಲ್ವಾ. ಅವ್ರು ಹೇಳಿದ್ದು ವಚನನ ಈಗ ನಾನು ನಿಮ್ಮ ಜೊತೆನೂ ಸಹ ಹಂಚ್ಕೊಳ್ತೀನಿ. ಹೂರಿಂಗೆ ದಾರಿಯೇನು ಆರು ತೋರಿದಡೇನು, ಸಾರಾಯದ ನಿಜವ ತೋರುವ ಗುರುವು ತಾ ನಾರಾದಡೇನು ಸರ್ವಜ್ಞ. ಹೌದಲ್ವ ಸ್ನೇಹಿತರೆ? ನೋಡಿ ಎಷ್ಟು ಚೆನ್ನಾಗಿ ಸರ್ವಜ್ಞ ಹೇಳಿದರೆ. ನಮಗೇನಾದರೂ ದಾರಿ ಗೊತ್ತಿಲ್ಲ ಅಂತಂದರೆ ಊರಿನ ದಾರಿಯನ್ನು ಇಂಥವರೇ ತೋರಿಸ್ಬೇಕು ಅಂತ ಏನು ಯಾವುದೂ ರೂಲ್ ಇಲ್ಲ. ಅಂಥ ಸಮಯದಲ್ಲಿ ಯಾರೇ ದಾರಿಯನ್ನು ತೋರಿಸಿದ್ರೂ ಸಹ ಅದು ಸರಿಯೇ, ನಾವು ಊರು ತಲುಪ್ತೀರಿ ಅಷ್ಟೇ. ಅದರಂತೆ ಸತ್ಯದ ಅರಿವನ್ನು ತಿಳಿಸಿಕೊಡುವಂಥ ಗುರುವು ಎಂಥವನಿದ್ದರೇನು ಅಂತ ಎಷ್ಟು ಬಲು ಸೊಗಸಾಗಿ ಸರ್ವಜ್ಞ ಈ 2 ಮಾತುಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. LIC ಆಫೀಸಲ್ಲಿ ಕೆಲಸ ಮುಗಿಸ್ಕೊಂಡು ನಮ್ಮ ಮೇಡಮ್ ಜೊತೆ ಮತ್ತು ಅಣ್ಣ ಅವ್ರ ಜೊತೆ ಕಾಫಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ರಿ. ಕಾಫಿ ಜೊತೆಯಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸು ಸಹ ತಿಂದ್ರಿ. ಒಂದು ಸ್ವಲ್ಪ ಫಿಂಗರ್ ಚಿಪ್ಸು ಮತ್ತು ಫ್ರೈಡ್ ರೈಸು
ಈ ರೀತಿ ಒಂದೆರಡು ಮೂರು ಸ್ನ್ಯಾಕ್ಸ್ ಐಟಮ್ ಸಹ ಟೇಸ್ಟ್ ಮಾಡಿದ್ರಿ. ಫ್ರೆಂಚ್ ಫ್ರೈಸು, ಒಂದು ಸ್ವಲ್ಪ ಫ್ರೈಡ್ ರೈಸು, ಸೊ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಇಲ್ಲಿ ತಿಂದ್ಬಿಟ್ಟು ಸೊ ಇಲ್ಲಿಂದ ಹೊರಟ್ರಿ. ಸೊ ಇಲ್ಲಂತೂ ಆ್ಯಕ್ಚುಲಿ ಈ ಪ್ಲೇಸ್ ಓಪನ್ ಆದಾಗ ತುಂಬಾ ಅಟ್ರಾಕ್ಟಿವ್ ಪ್ಲೇಸ್ ಇತ್ತು. ಎಲ್ಲರೂ ತುಂಬ ಬರೋರು, ನಾನಂತೂ ತುಂಬ ಸರಿ ಬರ್ತಿದ್ದೆ. ಈ ನಡುವೆ ಅಂತೂ ಬರಲಿಲ್ಲ. ನೋಡಿ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಅಂದರೆ ಅಂಬ್ರೆಲಾಯಿಂದ ಫುಲ್ಲು ಡೆಕೋರೇಷನ್ ಮಾಡಿದ್ದಾರೆ. ಇದು ಬಂದು ಇದರ ಹೆಸರು ಸ್ಪೈಸಿ ಫಾರೆಸ್ಟ್ ಅಂತ. ಸೊ ಕೋಲಾರಲ್ಲಿ ಬಸ್ ಸ್ಟ್ಯಾಂಡ್ ನಿಯರೇ ಇದಿದೆ. ಸೊ ತುಂಬ ಚೆನ್ನಾಗಿತ್ತು ನೋಡಿ ಸ್ಪೈಸಿ ಫಾರೆಸ್ಟ್ ಅಂತ. ಸೊ ಇಲ್ಲೆಲ್ಲ ತಿನ್ಕೊಂಡು ಅವರು ಊರಿಗೆ ಹೊರಟ್ರು. ಸೊ ಇನ್ನು ಟೈಮ್ ಆಯಿತು, ನನಗೂ ಸುತ್ತಾಡಿ ಸಾಕಾಗೋಗಿತ್ತು ಅಂತ ಮನೆಗೆ ಬರೋ ಟೈಮಲ್ಲಿ ಅಲ್ಲಿ ಟೆಂಪಲ್ ಕಾಣಿಸ್ತು. ನನಗಂತೂ ಟೆಂಪಲ್ ಕಾಣಿಸಿದ್ರು ಒಂಥರ ಗಾಡಿ ಬ್ರೇಕ್ ಹಾಕಾಕ್ತೀನಿ. ಸೊ ಈ ದಿನ ದೇವರ ದರ್ಶನ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಗಾಡಿನ ನಿಲ್ಲಿಸ್ಬಿಟ್ಟು ದೇವಸ್ಥಾನ ಹೊರಗಡೆ ಬಂದೆ. ಸೊ ವೆಂಕಟೇಶ್ವರ ದೇವಸ್ಥಾನ ಇದು ಕೋಲಾರಲ್ಲಿ. ಇದು ಸಹ ನಿಯರ್ ಶಾರದಾ ಟೆಕ್ಕಿಸ್ ಹತ್ರ ಬರುತ್ತೆ. ಸೊ ಇಲ್ಲಿ ಟೆಂಪಲಲ್ಲಿ ದೇವರ ದರ್ಶನ ಮುಗಿಸ್ಕೊಂಡು ನಾನಂತೂ ಫುಲ್ ಕವರ್ ಆಗಿಬಿಟ್ಟಿದ್ದೆ, ಚಳಿ ಅಲ್ವಾ. ಸೊ ಅಲ್ಲಿಂದ ಹಂಗೆ ಇನ್ನೊಂದು ಸ್ವಲ್ಪ ದೂರ ಬರ್ತಿದ್ರೆ ನಮ್ಮ ಸಕಲೇಶಣ್ಣ ಅವರು ಬ್ಯಾಂಗ್ಳೂರ್ಗೆ ಹೋಗ್ತಿದ್ರು. ಸೊ ಹೈವೇನಲ್ಲಿ ಸಿಕ್ಕಿದ್ರು. ಅವ್ರ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಒಂದು 15 ಮಿನಿಟ್ಸ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾನು ಮತ್ತೆ ಮನೆಗೆ ಹೋದೆ. ನಮ್ಮ ಸಕಲೇಶಣ್ಣ ಫ್ಯಾಮ್ಲಿಯವರು ಶ್ರೀಮಂತಕ್ಕೆ ಅಂತ ಹೇಳಿಬಿಟ್ಟು ಸೊ ಅವರು ಬೇರೆ ಕಡೆ ಹೋಗಿದ್ದರು, ಕೋಲಾರಿಂದ ಔಟ್ಸೈಡ್ ಹೋಗಿದ್ದರು. ಸೊ ಮತ್ತು ಶ್ರೀಮಂತ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರೋವಾಗ ನಂಗೆ ಸಿಕ್ಕಿತ್ತು. ಸೊ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದು ನಾನು ಮನೆಗೆ ರಿಟರ್ನ್ ಹೋದೆ. ಸೊ ಇನ್ನಷ್ಟು ವೀಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗೋಣ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ಕೊಳ್ತಾ ಇದ್ದೀರಿ, ಅವ್ರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಅಂತ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.